ಮನೆಯಲ್ಲಿರೋ ಪ್ರತಿಯೊಬ್ಬ ಹೆಣ್ಮಕ್ಳು ಕನ್ನಡಿ ವಿಚಾರಕ್ಕೆ ತಪ್ಪು ಮಾಡೇ ಮಾಡ್ತೀರಾ. ಎಲ್ಲಂದ್ರಲ್ಲಿ ಅಡುಗೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಕನ್ನಡಿಗಳು ಹಾಕ್ಬೇಡಿ. ನಿಮ್ಮ ಮನೆ ಶೋರೂಮ್ ಅಲ್ಲ. ವಾಸ್ತು ವಿಚಾರದಲ್ಲಿ ಓಪನ್ ಆಗಿ ಇಷ್ಟು ಸೋಷಲೈಸ್ ಆಗಿ ಯಾರು ನಿಮಗೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟರೆ ನಾನು ನೋಡಿಲ್ಲ. ನಾನು ಹೇಳ್ಕೊಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ಇವತ್ತು ನಾನು ಹೇಳ್ತೀನಿ ವಾಸ್ತು ಅಂದ್ರೆ ಏನು, ವಾಸ್ತುವಿಂದ ಬಡ ಬಗ್ಗರದಲ್ಲಿರುವಂಥ ಕಷ್ಟಗಳನ್ನು ಹೇಗೆ ಪರಿಮಾಡ್ಬೋದು ಅಂತ. ಕನ್ನಡಿನ ಶ್ರೀಮಂತ ಬಡವ ಅಂತ ಬೇಡವ ಮಾಡೋದಿಲ್ಲ, ಆದ್ರೆ ಕನ್ನಡಿಯಿಂದ ನಿಮ್ಮ ಹಣ ನೀವು ತಂದಿಟ್ಕೊಬೋದು. ಯಾಕೆ ಬಡವರು ಶ್ರೀಮಂತರಾಗಬಾರ್ದಾ? ಕನ್ನಡಿ ಇಡೋದಕ್ಕೆ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಗೊತ್ತಿದೆ ಕನ್ನಡಿನ ಯಾವ ರೀತಿ ಬಳಸ್ಬೋದು ಅಂತ? ಯಾರೇ ಚಾಲೆಂಜ್ ಮಾಡ್ಬೇಕಂದ್ರೆ ಕನ್ನಡಿಯಿಂದ ಶ್ರೀಮಂತರಾಗಬೇಕಂದ್ರೆ ನನಗೆ ಫೋನ್ ಮಾಡಿಸಿ. ವಾಸ್ತುನ ಇದುವರೆಗೂ ತಿಳ್ಕೊಂಡಿರೋ ವ್ಯಕ್ತಿ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಬಾಯಿ ಬಿಟ್ಟು ಹೇಳಿಲ್ಲ. ಇವತ್ತು ನಾನು ಹೇಳ್ತೀನಿ ವಾಸ್ತು ಅಂದ್ರೆ ಏನು, ವಾಸ್ತುವಿಂದ ಬಡ ಬಗ್ಗರದಲ್ಲಿರುವಂಥ ಕಷ್ಟಗಳನ್ನು ಹೇಗೆ ಪರಿಮಾಡ್ಬೋದು ಅಂತ. ಮೊದಲಿಗೆ ಒಂದು ಮನುಷ್ಯ ದುಡಿದ್ರೆ ಹಣ ಮನೇಲಿ ಇರ್ಬೇಕಂದ್ರೆ ಅದಕ್ಕೊಂದು ಮೂಲ ಕಾರಣ ಒಂದು ಕನ್ನಡಿ. ಕನ್ನಡಿನ ಶ್ರೀಮಂತ ಬಡವ ಅಂತ ಬೇಡವ ಮಾಡೋದಿಲ್ಲ, ಆದರೆ ಕನ್ನಡಿಯಿಂದ ನಿಮ್ಮ ಹಣ ನೀವು ತಂದಿಟ್ಕೊಬೋದು. ಯಾಕೆ ಬಡವರು ಶ್ರೀಮಂತರಾಗಬಾರ್ದಾ? ಶ್ರೀಮಂತರಾಗಬೇಕಾ? ಪ್ರತಿಯೊಬ್ಬರು ಆಗ್ಲಿಕ್ಕೆ ಅಂತ ಲಕ್ಷ್ಮಿ ಕಳೆ ಇರುವಂಥ ಕನ್ನಡಿ ಬಗ್ಗೆ ನಾನೊಂದು ತುಣುಕು ಕೊಡ್ತೀನಿ. ಇದನ್ನ ನೀವು ಮನಸ್ಪೂರ್ವಕ ಮಾಡಿ. ಮನೆಯಲ್ಲಿ ಕನ್ನಡಿ ಇಡೋದಕ್ಕೆ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಗೊತ್ತಿದೆ ಕನ್ನಡಿನ ಯಾವ ರೀತಿ ಬಳಸ್ಬೋದು ಅಂತ? ನೀವು ನಕ್ಕಿದ್ರೆ ನಗುತ್ತೆ, ಅಳಿದ್ರೆ ಅಳುತ್ತೆ, ಕಷ್ಟ ಅಂದ್ರೆ ಕಷ್ಟ ಕೊಡುತ್ತೆ, ಸುಖ ಅಂದ್ರೆ ಸುಖ ಕೊಡುತ್ತೆ. ಈ ವಿಚಾರಗಳಿಗೆ ಕನ್ನಡಿನ ಮನೆಯಲ್ಲಿ ಎಲ್ಲಾಕ್ಬೇಕು ಅಂತ ನಾನು ಹೇಳ್ತೀನಿ. ಸಂಪೂರ್ಣವಾಗಿ ನಾನು ಹೇಳ್ತಾರದನ್ನ ಕೇಳಿಸ್ಕೊಳ್ಳಿ. ಅರ್ಧಂಬರ್ಧ ತಿಳ್ಕೊಂಡಿರೋಂಥ ವ್ಯಕ್ತಿ ಹತ್ರ ಮಾತಾಡ್ಬಿಡಿ. ಯಾರೇ ಚಾಲೆಂಜ್ ಮಾಡ್ಬೇಕಂದ್ರೆ ಕನ್ನಡಿಯಿಂದ ಶ್ರೀಮಂತರಾಗಬೇಕಂದ್ರೆ ನನಗೆ ಫೋನ್ ಮಾಡಿಸಿ. ಕನ್ನಡಿನ ಬೇಕಾಬಿಟ್ಟಿ ಜಾಗದಲ್ಲಿ ನಾವು ಇಡಬಾರ್ದು. ನಮಗೆ ಗೋಪ್ಯತೆ ಇದೆ. ಪಾದಗಳು ಹೆಂಗಿದೆ, ಕೈ ಬೆರಳುಗಳು ಹೆಂಗಿದೆ, ಕನ್ನಡಿ ಹೆಂಗಿದೆ, ಕನ್ನಡಕನ ಹೆಂಗಿದೆ, ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ದೃಷ್ಟಿಕೋನನ ಜವಾಬ್ದಾರಿ ಇರುತ್ತೆ. ಉಂಗುರ ಕೈಯಲ್ಲಿ ಹಾಕ್ತೀರಾ, ಕಣ್ಣಿಗೆ ಉಂಗುರ ಹಾಕೋಕ್ಕಾಗಲ್ಲ, ಕಣ್ಣಿಗೆ ಕನ್ನಡಕ ಹಾಕ್ತೀರಾ. ಹಾಗೆ ಕನ್ನಡಿನ ನಾವು ನಮ್ಮ ಮನೆಯ ಈಶಾನ್ಯದ ಭಾಗದಲ್ಲಿ ಕನ್ನಡಿನ ಅಳವಡಿಸಿದ್ರೆ ಬಹಳ ಸಮೃದ್ಧಿಯಾಗಿರ್ತದೆ. ಬಾತ್ರೂಮ್ನಲ್ಲಿ ಕನ್ನಡಿ ಹಾಕಿ ಸಮೃದ್ಧಿ ಆಗುತ್ತೆ ಅಂದ್ರೆ ತಪ್ಪು. ನೀವು ಸಿಂಪಲ್ ಆಗಿ ಬರೀ ಕನ್ನಡಿಯಿಂದನೇ ಶ್ರೀಮಂತರಾಗ್ಬೋದು, ದುಡ್ಡು ಉಳಿಸಿ ಹಂಗೆ ಗಳಿಸಿದ್ದು ಉಳಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ನೋಡಿ, 10 ಲೀಟರ್ ಬಾಟಲ್ಲು ಅಥವಾ ಒಂದು ಟ್ಯೂಬಲ್ಲಿ ನೀರು ತುಂಬಿಸಿದ್ರೆ ಚಿಕ್ಕ ಒಂದು ಆಣೆಯಲ್ಲಿ ತೂತಿಟ್ರೆ ಲಾಸ್ ಮಾಡ್ಬೋದು. ಅದೇ ರೀತಿ ಕನ್ನಡಿ ನಮ್ಮನ್ನ ಲಾಸ್ ಮಾಡೋಕ್ಕೂ ಸೃಷ್ಟಿಯಾಗುತ್ತೆ, ಲಾಭ ಮಾಡೋಕ್ಕೂ ಸೃಷ್ಟಿಯಾಗುತ್ತೆ. ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಂದ್ರೆ ಲಕ್ಷಾಂತರ ರೂಪಾಯಿಗೆ ಭಿಕ್ಷಾಂತರ ಮಾಡ್ಬೋದು, ಭಿಕ್ಷಾಂತರನ್ನ ಲಕ್ಷಾಂತರ ಮಾಡ್ಬೋದು. ಕನ್ನಡಿಗೆ ಇರುವಂಥ ಕಲೆ, ಕನ್ನಡಿಗೆ ಇರುವಂಥ ಶ್ರೇಷ್ಠತೆ ಅದೃಷ್ಟದ ಸಂಕೇತ ಅಂತ ವಾಸ್ತುವಲ್ಲಿ ಹೇಳ್ತಾರೆ. ವಾಸ್ತುವಿನಲ್ಲಿ ಕನ್ನಡಿ ಹಾಕುವಂಥ ಕಾರ್ಪೆಂಟರ್ಸು ಮನೆಯಲ್ಲಿ ನೈಋತ್ಯ ಭಾಗಕ್ಕೆ ಹಾಕದೆ ಮೂಲ ತಪ್ಪು. ನಮ್ಮ ಮನೆಯಲ್ಲಿ ಹಣ ಇರಬೇಕಂದ್ರೆ ನಮ್ಮ ನೈಋತ್ಯ ಭಾಗನ ನಾವು ತಪ್ಪಾಗಿ ಕುಬೇರ 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 ಅಂತ ಹೇಳಿಸಿ ದಕ್ಷಿಣ ಮತ್ತೆ ಪಶ್ಚಿಮ ಸೇರುವಂಥ ಜಾಗದಲ್ಲಿ ದಕ್ಷಿಣದಲ್ಲಿ ವಾರ್ಡ್ರೂಬ್ನಲ್ಲಿ ಕನ್ನಡಿನ ಹಾಕ್ಸಿದ್ರೆ ಹೋಯ್ತು. ಈ ವಿಷಯ ಯಾರಿಗೂ ಗೊತ್ತೇ ಇರಲ್ಲ ಸರ್, ಎಲ್ಲರಿಗೂ ಗೊತ್ತಿದೆ. ಬುದ್ಧಿವಂತಿಕೆ ಮಾಡಿದ್ರೆ ನನ್ನ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಬರೋಕೆ ಇಷ್ಟ ಇಲ್ಲ. ಜನಗಳಲ್ಲಿ ಬರಬೇಕಂದ್ರೆ ಜನಗಳಿಗೆ ಜ್ಞಾನದ ಅರಿವು ಆಗಬೇಕು. ಸತ್ಯವನ್ನು ತಿಳಿದಿರೋ ವ್ಯಕ್ತಿ, ಜ್ಞಾನವನ್ನು ತಿಳಿದಿರೋ ವ್ಯಕ್ತಿ ಬಾಯಿ ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಿಲ್ಲ. ಹೇಳಿದವರಿಗೆ ಶೂಲ ಏರಿಸುವಷ್ಟು ಶಿಕ್ಷೆಯನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಸತ್ಯ ಕಹಿ ಇದೆ, ಸತ್ಯನ ನಾನು ಹೇಳ್ತೀನಿ. ಕ್ರಾಂತಿ ಮಾಡಲಿಕ್ಕೆ ಬಂದಿನಿ. ಕನ್ನಡಿಯಿಂದ ಪ್ರತಿಯೊಬ್ಬ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಟ್ಟಿರುವಂಥ ವಾಪಸ್ ಕಟ್ಟಿಟ್ಟಿರುವಂಥ ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನ ತರಿಸುವಂಥ ಶಕ್ತಿ ಈ ಮಹಾಲಕ್ಷ್ಮಿಗಿದೆ. ಹಂಗಂತೀರ ಸರ್? ಖಂಡಿತವಾಗಿದೆ. ಇಲ್ಲ ಅಂದ್ರೆ ನಾನು ಅವ್ರ ಮನೇಲಿ ಕಾಲು ತೊಳ್ಕೊಂಡು ಕೂತ್ಕೊಂತೀನಿ ಅವ್ರದ್ದು. ಓಕೆ ಸರ್, ಈಗ ಕನ್ನಡಿಯಿಂದ ಬರೀ ಐಶ್ವರ್ಯ ಅಷ್ಟೇನೆ ಪ್ರಾಪ್ತಿ ಆಗುತ್ತಾ ಅಥವಾ ಮನಃಶಾಂತಿನೂ ಪಡಿಬೋದು ಸರ್ ಜನಗಳು? ಅಷ್ಟೈಶ್ವರ್ಯಗಳ ಸಂಕೇತ ಪ್ರತಿಬಿಂಬನ ಒಂದು ರೂಪನ ಕನ್ನಡಿನ ದರ್ಪಣವಾಗಿ ಕಾಣ್ತಾರೆ. ದರ್ಪಣ ಅಂತ ಹೇಳಿದ್ರೆ ನೀನು ನಕ್ಕಿದ್ರೆ ನಗೋದು, ಅಳದ್ರೆ ಅಳೋದು, ಪ್ರತಿಯೊಂದು ರಸಗಳನ್ನು ಅಳವಡಿಸಿರುವಂಥ ವಿಚಾರ ಕನ್ನಡಿಗೆ ಬರುತ್ತೆ. ಕನ್ನಡಿನ ಇತ್ತೀಚೆಗೆ ವಾಣಿಜ್ಯೀಕರಣ ಮಾಡಲಿಕ್ಕೆ ನಮ್ಮನ್ನು ಬೆಳೆಯಕ್ಕೆ ಆಗದಿದ್ದಂಗೆ ವಿರುದ್ಧವಾದ ದಿಕ್ಕಿನಲ್ಲಿ ಇಡಿಸಿ ನಮ್ಮ ಮನೆಯಲ್ಲಿ ಸಾಂಕ್ರಾಮಿಕ ವಾತಾವರಣ ಸೃಷ್ಟಿ ಆಗ್ತಿದೆ. ನಮಗೆ ಗೊತ್ತಿಲ್ಲ. ಉತ್ತರಕ್ಕೆ ಕನ್ನಡಿ ಹಾಕಬೇಕು, ಪೂರ್ವಕ್ಕೆ ಕನ್ನಡಿ ಹಾಕ್ಬೇಕಂದ್ರೆ ನೀವು ಒಂದು ವೇಳೆ ದಕ್ಷಿಣಕ್ಕೆ ಹಾಕಿಸುವಂಥ ಲೆಕ್ಕಾಚಾರನ ಮಾಡಿಸಿದ್ದಲ್ಲಿ ಉತ್ತರಕ್ಕೆ ಸಿಗುವಂಥ ಶುಭ ಲಾಭಗಳು ಉಲ್ಟವಾಗಿ ದೊರಕ್ತದೆ. ವಿಜ್ಞಾನ ಯಾವತ್ತೂ ತಂತ್ರಜ್ಞಾನಕ್ಕೆ ಮೂಲ ಅಡಿಪಾಯ. ವಿಜ್ಞಾನದಲ್ಲಿ ರಿಸಲ್ಟ್ಸು 100ಕ್ಕೆ 100 ಇರುತ್ತೆ. ಇಲ್ಲಿ ಮೂಢನಂಬಿಕೆಗಳನ್ನ ನಾನು ಪ್ರಸ್ತಾವನೆ ಮಾಡೋದಿಲ್ಲ. ನಮಗೆ ಬೇಕು ಒಂದು
ಅದೃಷ್ಟ, ಇಮಿಡಿಯೇಟ್ ರಿಲೀಫ್ ಬೇಕು ಅಂದ್ರೆ ಊಟ ಮಾಡಿದ ತಕ್ಷಣ ತೇಕ್ಸ್ ಬರೋ ಥರ ಕನ್ನಡಿನ ಹಾಕಿದ್ರೆ ಅದೃಷ್ಟ ಬರುತ್ತೆ. ಕನ್ನಡಿನ ಹಾಕುವಂಥ ನೀತಿ ಎಲ್ಲ ಇದೆ. ಕನ್ನಡಿನ ಎಲ್ಲಂದ್ರಲ್ಲಿ ಹಾಕಿಸ್ಬಾರ್ದು. ಜನ ವಾಸ್ತು ಅಂದರೆ ನ ಮ ಶಿ ವ ಯ ಪಂಚಭೂತಗಳು. ನಮ್ಮ ದೇಹ ಉತ್ಪತ್ತಿ ಆಗಿರೋದೇ ಪಂಚಭೂತಗಳಿಂದ. ನಮ್ಮಲ್ಲಿ ನೀರು ಇದೆ, ಬೆಂಕಿ ಇದೆ, ಭೂಮಿ ತತ್ವ ಇದೆ, ಆಕಾಶ ತತ್ವ ಇದೆ ಮತ್ತು ಗಾಳಿ ತತ್ವ ಇದೆ. ನಾವು ಭೂಮಿ ಟಚ್ ಆಗಿದರೆ ನಮ್ಮ ಕಣ್ಣಿಂದ ಆಕಾಶನ ಮುಟ್ತೀರಿ, ಇದು ಪಂಚಭೂತಗಳಿಂದ ಆಗಿರೋದು. ಇದು ಮೂಢನಂಬಿಕೆ ಸೃಷ್ಟಿ ಆದರೆ ವಾಸ್ತು ಕೂಡ ಮೂಢನಂಬಿಕೆ ಸೃಷ್ಟಿಯಾಗಿರುತ್ತೆ. ವಾಸ್ತುವಲ್ಲಿ ಚೈನೀಸ್ ಐಟಮನ್ನು ಬಳಸಬಾರ್ದು. ನಮ್ಮ ಮೂಲ ವಾಸ್ತು ಏನಿದೆ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ತತ್ವನ ವಾಸ್ತುಬದ್ಧವಾಗಿ ಮಾಡುವುದೇ ನಮ ಶಿವಾಯ. ಅದೇ ಪಂಚಭೂತಗಳು. ಅದನ್ನು ಬಿಟ್ಟು ಉಳಿದದ್ದೆಲ್ಲ ಶಾಶ್ವತನೇ ಅಲ್ಲ, ಮನುಷ್ಯನ ಸೃಷ್ಟಿ. ಅದು ನಿನ್ನ ಒಂದು ವ್ಯಾಪಾರದ ಲೋಪ ದ್ರೋಹ ಮಾಡುವ ಉದ್ದೇಶ ಆಗಿರುತ್ತದೆ. ಸರ್, ಯಾವ ಥರದ್ದು ಹೋಗ್ಬೇಕು ಅಂತ ಸಲಹೆಗಳನ್ನ ನಿಮ್ಮನ್ನು ಕೇಳಿದ್ರೆ ನೀವು ಕೊಡ್ತೀರಾ ಸರ್? ಕನ್ನಡಿ ಬಹಳ ಸುಲಭ. ಚೌಕಾಕಾರ, ಆಯತಾಕಾರ ಇರಲಿ, ಯಾವುದೇ ಕಾರಣಕ್ಕೂ ಕನ್ನಡಿ ಒಡಿದಿರ ಇರಲಿ. ಕನ್ನಡಿಗೆ ಆಡಂಬರ ತೋರಿಸ್ಬೇಡಿ. ಕನ್ನಡಿ ಇಷ್ಟೇ ಇದ್ರೂ ಇಷ್ಟು ವ್ಯಕ್ತಿತ್ವ ಪ್ರಭಾವ ಬೀರಿಸುವಂತ ಇರ್ತದೆ. ಕನ್ನಡಿ ಸುಲಭವಾಗಿರಲಿ. ಮತ್ತೆ ವಾಣಿಜ್ಯ ಬಳಸಬೇಡಿ ಕನ್ನಡಿಯಲ್ಲಿ. ನಾನು ಕನ್ನಡಿನ ಹೇಳ್ಬೇಕಂದ್ರೆ ಚಿಕ್ಕ ಕನ್ನಡಿ ತಂದಿಟ್ರು ಆಯ್ತು. 50 ರೂಪಾಯಿ ಕನ್ನಡಿಯಲ್ಲಿ ಮನೆಯಲ್ಲಿ 500 ರೂಪಾಯಿಂದಷ್ಟು ನೆಮ್ಮದಿ ತರ್ಬೋದು. 500 ರೂಪಾಯಿಂದ 5,000 ತರ್ಬೋದು. 5,000ರಿಂದ 5 ಲಕ್ಷ ತರ್ಬೋದು. ಕನ್ನಡಿಯಿಂದ ಅಕ್ರಮ ಸಂಬಂಧಗಳನ್ನು ತಡೆಗಟ್ಟಬಹುದು. ಕನ್ನಡಿಯಿಂದ ಶಾಶ್ವತವಾಗಿ ನೆಮ್ಮದಿಯ ನಿದ್ದೆ ಮಾಡಬಹುದು. ಕನ್ನಡಿಯಿಂದ ಮನೆಗೆ ಮನುಷ್ಯನಿಗೆ ಆಗುವಂಥ ಶಸ್ತ್ರಚಿಕಿತ್ಸೆನ ತಡಿಬಹುದು. ಕನ್ನಡಿ ಬುಧ ಸಂಕೇತ, ಕನ್ನಡಿ ಪ್ರತಿಬಿಂಬ ಸಂಕೇತ ಇರೋದ್ರಿಂದ ನಾವು ರಾತ್ರಿ ಶಿವ ಮತ್ತು ಶಕ್ತಿ ಮಲಗಿದ ನಂತರ ದೇಹ ಶಿವವು ರೆಸ್ಟ್ ಆದಾಗ ಶಕ್ತಿಯನ್ನು ಉತ್ಪತ್ತಿಯಾಗಿ ವರ್ಕ್ ಮಾಡ್ತಿರುತ್ತೆ. ಆ ಟೈಮಲ್ಲಿ ನಮ್ಮ ಮೇಲೆ ವಿಜ್ಞಾನದ ಪ್ರತಿಬಿಂಬ ಕನ್ನಡಿ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಅದರ ವಿರುದ್ಧವಾಗಿ ಮಲಗಿದಾಗ ನಿರಂತರ ಅಮಾವಾಸ್ಯೆಗಳು, ಪೌರ್ಣಮಿಗಳು, ತಿಂಗಳಗಟ್ಟಲೆ ಮಾಡಿದಾಗ ನಿಮಗೆ ಶಸ್ತ್ರಚಿಕಿತ್ಸೆಗೆ ಇದು ಕರ್ಕೊಂಡು ಹೋಗೋದ್ರಲ್ಲಿ ನಿರಂತರ ಯಶಸ್ಸನ್ನು ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಹಾಗಾಗಿ ಕನ್ನಡಿ ಜೊತೆ ಚಾಲೆಂಜ್ ಮಾಡಬೇಡಿ. ದಯವಿಟ್ಟು ನೀವು ಕನ್ನಡಿನ ಒಳ್ಳೆಯದಾಗಿ ಬಳಸ್ಕೊಳ್ಳಿ. ನನ್ನ ಹೆಸರು ಡಾಕ್ಟರ್ ದುಷ್ಯಂತ್ ಅಂತ. ದುಷ್ಯಂತ್ ಸೈಂಟಿಫಿಕ್ ವಾಸ್ತುವಲ್ಲಿ ನೀವು ಗೂಗಲ್ ಮಾಡಿದ್ರೆ ನನ್ನ ಹಣೆ ಬರ, ನನ್ನ ಜಾತಕನೇ ನಿಮ್ಮ ಕಾಲ ಹತ್ರ ಬಿದ್ದಿರುತ್ತೆ. ವಂದನೆಗಳು. ಒಳ್ಳೆಯದಾಗಲಿ. ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ.